ಜಾಜಿ ಅಕ್ಕ ಹಿಂಗೆ ಸೀರೆ ಇಟ್ಕೊಂಡು ಯಾಕೆ ನಿಂತಿದ್ದೀರಾ? ಮೇಡಮ್ ಇದು ಸೌಂದರ್ಯ ಮೇಡಮ್ದು ಲಾಂಡ್ರಿ ಅವರು ಕೊಟ್ಬಿಟ್ಟು ಹೋದ್ರು. ಹೌದಾ, ಸರಿ ಅವ್ರ ರೂಮ್ ಕಡೆಗೆ ಹೋಗ್ತಿದ್ದೀರಾ ಅಲ್ವಾ, ಇಟ್ಬಿಟ್ಟು ಬಂದ್ಬಿಡಿ. ಮೇಡಮ್ ನಾನು ಹೋಗೋ ಆಗಿಲ್ಲ. ಮತ್ತೆ ನೀವು ಹೋಗಿ ಇಡ್ಬೋದಾ? ನಾನಾ? ಹ್ಞೂ ಮೇಡಮ್, ಈ ಕೆಲಸ ಎಲ್ಲ ಸುಕನ್ಯಾ ಮೇಡಮ್ದು. ಅವರು ನಿಮ್ಮೂರ್ಗೆ ಹೋಗಿದಾರಲ್ವಾ, ಅದರಿಂದ ಈಗ ಅವ್ರ ಬದಲು ಈ ಕೆಲಸ ನೀವೇ ಮಾಡಬೇಕು. ಅಲ್ಲ ಅಕ್ಕ, ನಾನು ಹೆಂಗೆ ಅವ್ರ ರೂಮ್ಗೆ ಹೋಗ್ಲಿ? ಇಲ್ಲ ಮೇಡಮ್, ಸೌಂದರ್ಯ ಮೇಡಮ್ ಇಲ್ಲದೆ ಇರುವಾಗ ಅವ್ರ ರೂಮ್ಗೆ ನಾವು ಕೆಲಸದವ್ರು ಯಾರೂ ಹೋಗೋ ಆಗಿಲ್ಲ. ನೀವಂದ್ರೆ ಈ ಮನೆಯವರು, ನೀವು ಹೋಗ್ಬೋದು. ಸರಿ ಕೊಡಿ. ಪಾಪ ಸೌಂದರ್ಯ ಮೇಡಮು, ಮಕ್ಕಳಿಲ್ಲ ಅಂತ ಎಷ್ಟು ಕೊರಗಿರ್ಬೇಕು. ಅದಕ್ಕೆ ಅನಿಸುತ್ತೆ ಈ ತೊಟ್ಲನ್ನ ಇಟ್ಕೊಂಡಿರೋದು. ಆದರೆ ಗಾಳಿ ತೊಟ್ಲು ಹಿಂಗೆ ಇಡಬಾರ್ದು ಅಂತ ಹೇಳ್ತಾರಲ್ವಾ, ಆ ವಿಷಯ ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಹೇಗಾದರೂ ಮಾಡಿ ಅವ್ರಿಗೆ ಈ ವಿಷಯ ಹೇಳಬೇಕು. ಜಯರಾಮ್ ಅವರೇ, ಏನಿವತ್ತು ಇನ್ನೂ ಇಲ್ಲೇ ಇದ್ದೀರಾ? ಡ್ಯೂಟಿ ಗೊತ್ತಾಗ್ಲಿಲ್ವಾ? ಅದಕ್ಕೆ ದೀಪು ಕಳ್ಸಿರೋ ಬಟ್ಟೆ ನೋಡೋ ತನಕ ಅಣ್ಣ ಇವತ್ತೆಲ್ಲಿಗೂ ಕದ್ಲಲ್ಲ. ಅಮ್ಮ ತಗೊಳ್ಳೆ. ನಂದು ಅತ್ತೆನಾ? ಯಾರೇ ಅತ್ತೆ? ಕುಡಿಲಿ ನಾನೇ. ಹಾ, ಇದ್ದಂದೆ. ಎಷ್ಟು ಚೆನ್ನಾಗಿದೆ ಈ ಸೀರೆ. ಅದಕ್ಕೆ ನಿಮ್ಮ ಸೀರೆ ಕಲರು ತುಂಬಾ ಚೆನ್ನಾಗಿದೆ. ಅರೆ ಇದೇನಣ್ಣ, ದೀಪ ಹೊಸ ಬಟ್ಟೆ ಜೊತೆ ಸಿಗರೇಟ್ ಇಟ್ ಕಳ್ಸಿದಾಳೆ. ಆದ್ರೆ ನಿನ್ ಬಟ್ಟೆ ಬೇಗ ಹೊಗೆ ಹಾಕೊಳ್ಳಿ ಅಂತಾನ. ನನ್ನ ಮಗಳು ಈ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಅಂತ ತೋರ್ಸಕ್ಕೆ ಕಣೆ ಅವಳು ಸಿಗರೇಟ್ ಕೊಟ್ಟು ಕಳಿಸಿರೋದು. ಅಂದ್ರೆ ಅವಳು ಈ ಮನೇಲಿದ್ದಾಗಲೂ ಅಷ್ಟೇ ಅವಳಿಗೆ ಗೊತ್ತಾಗ್ಬಿಡ್ತಿತ್ತು ನನ್ಗೆ ಯಾವಾಗ ದುಃಖ ಆಗಿದೆ, ನನ್ಗೆ ಯಾವಾಗ ಖುಷಿ ಆಗಿದೆ ಅಂತ. ಅವಳೇ ಒಂದೇ ಒಂದು ಸಿಗರೇಟ್ ತಂದು ಕೊಡೋಳು. ಆದರೆ ಈಗ ಅವಳಿಲ್ಲ. ನಮ್ಮ ದೀಪು ಥರ ಮಗಳು ಯಾರಿಗೂ ಸಿಗಲ್ಲ ಕಣೆ ಗೊತ್ತಲ್ಲ. ಆದ್ರೂ ಅಷ್ಟು ದೊಡ್ಡ ಶ್ರೀಮಂತರು ಮನೆಗೆ ಸೊಸೆ ಒಂದೇ ಒಂದು ಸಿಗರೇಟ್ ಕಳ್ಸಿದಾಳಲ್ಲ, ಎಷ್ಟು ಜಿಪುಣಿ ಆಗ್ಬಿಟ್ಟಿದಾಳಲ್ಲ. ಇನ್ನೇನು ಒಂದು ಬಂಡ್ಲು ಸಿಗರೇಟ್ ಕಳಿಸಿ ನಾನು ಸೇದಿ ಹೊಗೆ ಹಾಕೊಂಡ್ಬಿಡ್ಲಿ ಅಂತನಾ? ಅಯ್ಯೋ ಅಣ್ಣ, ಏನ್ರಿ ಏನೇನೋ ಮಾತಾಡ್ತೀರಾ ನೀವು? ನಾನು ಖುಷಿಯಾಗೂ ಇರಬೇಕು, ನನ್ನ ಆರೋಗ್ಯನೂ ಹಾಳಾಗಬಾರ್ದು. ಅದಕ್ಕೆ ನನ್ನ ಮಗಳು ನನಗೆ ಒಂದೇ ಒಂದು ಸಿಗರೇಟ್ ಕಳಿಸಿದ್ದಾಳೆ. ಆದ್ರೂ ಅಣ್ಣ ಸುಮ್ಮನೆ ರಮ್ಮ ಸ್ವಲ್ಪ ಹೊತ್ತು. ಈಗೇನ್ರಿ ನೀವು ಸಿಗರೇಟ್ ಸೇದೆ ಡ್ಯೂಟಿಗೆ ಹೋಗ್ಬೇಕು ಅಂತ ಇದ್ದೀರಾ? ಇಲ್ಲ, ಇದನ್ನು ನಾನು ಸೇದಲ್ಲ, ಜೋಪಾನವಾಗಿ ಇಟ್ಕೊಂಡಿರ್ತೀನಿ. ನನಗೆ ಯಾವಾಗ ತುಂಬ ಖುಷಿ ಆಗುತ್ತೋ ಆಗ ಸೇರ್ತೀನಿ. ಸರಿ. ಅಂತೂ ಇಷ್ಟು ವರ್ಷಕ್ಕಾದ್ರೂ ನಾನು ನೆನಪು ಮಾಡ್ಕೊಂಡು ಬಂದಿಯಲ್ಲ, ತುಂಬಾ ಖುಷಿ ಆಯ್ತು ಕಣೆ. ಏನ್ ಮಾಡೋದು, ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಇದೆ. ಈಗ ಟೈಮ್ ಸಿಕ್ತು. ಕೂತ್ಕೊಳ್ಳಿ. ಮದ್ವೆ ಕರೆಯೋಣ ಅಂದ್ರೆ ಅರ್ಜೆಂಟಲ್ಲಿ ಆಗೋಯ್ತು. ಅದು ನಾವು ಅನ್ಕೊಂಡಂಗೂ ಆಗ್ಲಿಲ್ಲ. ಅದಕ್ಕೆ ರಿಸೆಪ್ಷನ್ ಕರೆಯಕ್ಕೆ ಬಂದಿದ್ದೀವಿ. ಮಿಸ್ ಮಾಡದೆ ಎಲ್ಲರೂ ಬರಬೇಕು. ಸರಿ, ಕೈ ತೊಳ್ಕೊ ಬನ್ನಿ. ಕೈ ಚೆನ್ನಾಗೇ ಇದೆಯಲ್ಲಮ್ಮ.
ನಮ್ಮ ಕಡೆ ಊಟಕ್ಕೆಲ್ಲ ಹೀಗೆ ಹೇಳೋದು. ಏನು ಬೇಡ ಸರೋಜ, ಇಷ್ಟ ಇಲ್ಲ ಅಂದ್ರು ಆ ಮನೆಯಲ್ಲಿ ಫೋರ್ಸ್ ಮಾಡಿ ತಿನ್ನಿ ಅಂದ್ರು, ಅದಕ್ಕೆ ತಿಂದು ಬಂದಿದೀವಿ. ಈಗೇನು ಬೇಡ. ಕಾಫಿನಾದ್ರೂ ತರ್ತೀನಿ, ಬೇಡ ಅನ್ಬಾರ್ದು. ಸರಿ ಆಯ್ತು. ಹಲೋ 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 ಸರ್, ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಮಳೆಗಾಲ ಅಲ್ವಾ, ಆಚೆ ಸಿಗುತ್ತೆ ನೋಡಿ. ಹಾಂ ಸರಿ. ಆ ನರಸಿಂಹ ನಮ್ಮ ಕಾರಿಗೆ ಬಂದು ಡಿಕ್ಕಿ ಹೊಡೆದಾಗ್ಲೇನೆ ಅವನು ನಾವು ಒದ್ದು ಒಳಗಾಕಿ ಅಂತ ಹೇಳ್ತಿದ್ದೆ. ಏನು ಮಾಡೋದು, ನಮ್ಮವರೆಲ್ಲ ಅಲ್ಲೇ ಇದ್ರು, ಏನಾದರೂ ಅನ್ಕೊಂತಾರೆ ಅಂತ ಸುಮ್ಮನಾದೆ. ಅವನನ್ನ ಎಳ್ಕೊಂಡು ಹೋದಾಗ ನನಗೆ ತುಂಬ ಖುಷಿಯಾಗಿತ್ತು. ಮತ್ತು ಬಿಟ್ಬಿಟ್ರಂತೆ ಮದುವೆ ಮನೆಯಲ್ಲಿ ನಮ್ಮ ಚಿರುಗೆ ಮಚ್ಚ ತೋರಿಸಿದ್ನಂತೆ. ಅವನನ್ನು ಕಂಡ್ರೆ ನನ್ಗೆ ಇರಿಟೇಟ್ ಆಗುತ್ತೆ. ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಇನ್ನೊಂದ್ಸರಿ ಚಾನ್ಸ್ ಸಿಕ್ಕಿದ್ರೆ ಒದ್ದು ಒಳಗಾಗ್ತೀನಿ. ಹಾಗೆ ನೋಡೋಕ್ಕೋದ್ರೆ ನಮ್ಮಿಬ್ರಿಗೆ ಅವ್ರ ಮನೆಯವ್ರು ಕಂಡ್ರೆ ಆಗೋದೇ ಇಲ್ಲ. ನೀವು ರಿಸೆಪ್ಷನ್ಗೆ ಬಂದರೆ ಅವ್ರ ಮನೆ ಮರ್ಯಾದೆ ತೆಗೆಯೋ ಕೆಲಸನಾದರೂ ಮಾಡ್ಬೋದು. ನನಗೆ ಇನ್ನೊಬ್ಬರು ಮನೆ ಮರ್ಯಾದೆ ತೆಗೆಯೋದು ಅಂದರೆ ಭಾಳ ಇಷ್ಟ. ಅದರಲ್ಲೂ ಜಯರಾಮನ್ ಮನೆ ಮರ್ಯಾದೆ ತೆಗೆಯೋದಂತೂ ಇನ್ನೂ ಇಷ್ಟ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಎಷ್ಟೇ ಆಗಲಿ ನೀವು ಇನ್ಸ್ಪೆಕ್ಟ್ರ್, ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಖಂಡಿತ ಮಾಡ್ತೀನಿ. ಆ ಜಾಗದಲ್ಲಿ ನೆಟ್ವರ್ಕ್ ಸಿಕ್ತು. ತೊಗೊಳ್ಳಿ, ಕಾಫಿ ತೊಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಿಸ್ ಮಾಡಿದ್ರೆ ರಿಸೆಪ್ಷನ್ಗೆ ಎಲ್ಲರೂ ಬರಬೇಕು. ನೀನ್ ಕರ್ದಿದ್ಯಾ ಅಂದಮೇಲೆ ಬರ್ದೇ ಇರಕ್ಕಾಗತ್ತೇನೆ? ಖಂಡಿತ ಬರ್ತೀನಿ. ಹೌದು, ನಿನ್ನ ಮಗಳಲ್ಲಿ ಕಾಣಿಸ್ತಾನೆ ಇಲ್ಲ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಸರಿ ಸರಿ, ಅವಳನ್ನು ಜೊತೆಲಿ ಕರ್ಕೊಂಡೇ ಬರಬೇಕು. ಸರಿ ಕಣೆ, ಖಂಡಿತ ಕರ್ಕೊಂಡ್ಬರ್ತೀನಿ. ನಾವು ಹೊರಡ್ತೀವಿ. ಬರ್ತೀವಿ. ಹುಡುಗಿ ಬರಕ್ ಒಪ್ತಾ ಇಲ್ವಾ? ಅಲ್ಲ, 1 ಲಕ್ಷ ತಗೊಂಡು ಒಪ್ಪಿಸ್ತೀನಿ ಅಂತ ಹೇಳ್ದೆ ತಾನೆ? ಹೌದು ಸರ್, ಹೇಳಿದ್ದೆ. ಆದ್ರೆ ಆ ಹುಡುಗಿ ನಿಮ್ಮನ್ನ ನೋಡೋದಕ್ಕೆ ಒಪ್ತಾ ಇಲ್ಲ ಸರ್. ಅಲ್ಲಯ್ಯ, ನಮ್ಮನ್ನ ನೋಡಕ್ಕೆ ಅವಳು ಒಪ್ಲಿಲ್ಲ ಅಂದಮೇಲೆ ಅವಳನ್ನ ಹೇಗಯ್ಯ ನಮಗೆ ಮಾರ್ತೀಯ? ನಿನಗೆ ಆ ಕೆಪಾಸಿಟಿ ಇಲ್ಲ ಬಿಡು. ಏನ್ ಸರ್ ನನ್ನ ಕೆಪಾಸಿಟಿ ಬಗ್ಗೆ ಮಾತಾಡೋದು ನೀವು? ನೋಡಿ, ನನ್ನ ಕೆಪಾಸಿಟಿ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹುಡ್ಗಿನ್ ಸೇಲ್ ಮಾಡೋ ನಿನಗೆ ಇಷ್ಟು ಪೊಗರು ಇರ್ಬೇಕಿದ್ರೆ ಹುಡ್ಗಿನ್ ಪರ್ಚೇಸ್ ಮಾಡೋ ನಮ್ಗೆ ಎಷ್ಟು ಇರಬೇಕು? ಕೊಡ ಅಡ್ವಾನ್ಸ್ ದುಡ್ಡನ್ನ. ಸರ್ ಅದು ಕೊಡಯ್ಯ, ಇದು ನನ್ನ ದುಡ್ಡು. ಯಾರ್ಯಾರಾದ್ರೂ ಕರ್ಕೊಂಬರ್ತೀಯ, ಮೊದಲು ನೀವು ಹೋಗಿಬೇಕು. ನೋಡು, ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು. ಡೀಲ್ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಮಾವ, ನಾನು ಈಗ ತಾನೇ ಸೌಂದರ್ಯ ಮೇಡಮ್ ರೂಮಲ್ಲಿ ತೊಟ್ಲು ಇರೋದು ನೋಡಿದೆ. ಪಾಪ, ಅವ್ರಿಗೆ ಮಕ್ಕಳಾಗಲಿಲ್ಲ ಅಂತ ಆ ತೊಟ್ಲನ್ನ ಅವ್ರ ರೂಮಲ್ಲೇ ಇಟ್ಕೊಂಡಿದ್ದಾರಲ್ವಾ. ಆದರೆ ಹಿಂಗೆ ಕಾಳಿ ತೊಟ್ಲನ್ನ ರೂಮಲ್ಲಿ ಇಟ್ಕೋಬಾರ್ದು ಅಂತ ದೊಡ್ಡವ್ರು ಹೇಳ್ತಾರಲ್ವ ಮಾವ. ನೀವು ಯಾವತ್ತೂ ಈ ಮಾತನ್ನ ಅವ್ರಿಗೆ ಹೇಳಿಲ್ವಾ, ಅಥವಾ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ ಮಾವ? ಸೌಂದರ್ಯಂಗೆ ಗೊತ್ತಿಲ್ಲದೆ ಇರೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲಮ್ಮ. ಮತ್ತೆ ಗೊತ್ತಿದ್ರು ಅವ್ರು ಇಟ್ಕೊಂಡಿದ್ದಾರೆ ಅಂದ್ರೆ ತಪ್ಪಲ್ವಾ ಮಾವ? ನೀವಾದ್ರೂ ಅವ್ರಿಗೆ ಹೇಳ್ಬಿಡ್ತಿತ್ತಲ್ವಾ? ಇಲ್ಲಮ್ಮ, ಸೌಂದರ್ಯ ಆ ತೊಟ್ಲನ್ನ ಅಲ್ಲಿ ಇಟ್ಕೊಂಡಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಏನು? ಸೌಂದರ್ಯ ಈ ಮನೆಗೋಸ್ಕರ ಮಾಡಿರೋ ತ್ಯಾಗದ ಸಂಕೇತ ನಮ್ಮ ಆ ತೊಟ್ಲು. ಚಿರುಗೋಸ್ಕರ ತನಗೆ ಮಕ್ಕಳಾಗೋದು ಬೇಡ ಅಂತ ತನ್ನ ತಾಯ್ತನನ ತ್ಯಾಗ ಮಾಡಿರೋ ತ್ಯಾಗಿ ಅಮ್ಮ ಅವಳು. ನನಗೆ ಮಕ್ಕಳು ಬೇಡ, ಚಿರುನೇ ನನ್ನ ಮಗ, ನನಗೆ ಅವನೊಬ್ಬನೇ ಸಾಕು ಅಂತ ಚಿರುನ ತನ್ನ ಸ್ವಂತ ಮಗನ ಥರ ಸಾಕಿ ಬೆಳೆಸಿರೋ ಮಹಾನ್ ತಾಯಿ ಕಣಮ್ಮ ಅವಳು. ಅದಕ್ಕೆ ಚಿರುನು ಅವಳನ್ನ ತನ್ನ ಅತ್ತಿಗೆ ಅಂತ ನೋಡದೆ ಸ್ವಂತ ತಾಯಿ ಥರ ನೋಡ್ತಾನೆ. ಅವಳು ಅಂದರೆ ಅವನಿಗೆ ಪ್ರಾಣ. ಅವಳಿಗೂ ಅಷ್ಟೇ, ಚಿರುನೇ ಎಲ್ಲ. ಅವನಿಗೇನು ಇಷ್ಟನೋ ಅದನ್ನೇ ಅವಳು ಮಾಡ್ತಾಳೆ. ಅವಳಿಗೇನು ಇಷ್ಟ ಇಲ್ವೋ ಅದನ್ನು ಚಿರುನು ಮಾಡಲ್ಲ.
ಅಮ್ಮ ಮಗನ ಥರ ಇರ್ತಾರೆ. ಅವ್ರನ್ನ ನೋಡೋದೇ ಒಂಥರ ಖುಷಿ ಕಣಮ್ಮ. ಚಿರು ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ದೇ ಇರೋದಕ್ಕೆ ಅವನು ನಿನ್ನನ್ನು ಇಷ್ಟಪಟ್ಟಿಲ್ಲ ಅನ್ನೋದು ಒಂದು ಕಾರಣ ಆದರೆ, ನೀನು ಸೌಂದರ್ಯ ಆಯ್ಕೆ ಅಲ್ಲ ಅನ್ನೋ ಕಾರಣಕ್ಕೂ ಚಿರು ನಿನ್ನನ್ನು ಹೆಂಡತಿ ಅಂತ ಸ್ವೀಕರಿಸ್ತಿಲ್ಲಮ್ಮ. ನನ್ನ ವಿಷಯದಲ್ಲಿ ನಂಗೆ ಏನು ಬೇಜಾರಿಲ್ಲ ಮಾವ. ಚಿರಾಗ್ ಅವ್ರ ಬಾಳಲ್ಲಿ ಬರ್ಬೇಕಾಗಿದ್ದು ನಮ್ಮ ಅಕ್ಕ ಅಲ್ವಾ, ಅವಳನ್ನ ತಾನೇ ಅವ್ರು ಇಷ್ಟಪಟ್ಟಿದ್ದು. ಅವಳು ಮಾಡಿದ ತಪ್ಪಿಂದ ನಾನು ಚಿರಾಗ್ ಅವ್ರನ್ನ ಮದುವೆ ಆಗೋ ಥರ ಆಯಿತು. ನನ್ನ ಕತೆಗಿಂತ ಸೌಂದರ್ಯ ಮೇಡಮ್ ಮಾಡಿದ ತ್ಯಾಗ ಬಗ್ಗೆ ಕೇಳಿ ಅವ್ರ ಮೇಲೆ ಇದ್ದಿದ್ದ ಗೌರವ ಇನ್ನೂ ಜಾಸ್ತಿ ಆಗಿದೆ. ಯಾವ ಹೆಣ್ಣು ಮಾಡದಿರೋ ತ್ಯಾಗನ ಅವ್ರು ಮಾಡಿದ್ದಾರೆ. ಅವ್ರು ನಿಜವಾಗ್ಲೂ ದೇವ್ರಿಗೆ ಸಮ. ಹಾಗೆ ನೋಡಿದರೆ ಸೌಂದರ್ಯ ಚಿರುಗೆ ತಾಯಿ ಅಷ್ಟೇ ಅಲ್ಲಮ್ಮ, ಇಡೀ ಮನೆ ಜವಾಬ್ದಾರಿನ ತನ್ನ ಹೆಗ್ಲಿಗೆ ತಗೊಂಡು ಅದನ್ನು ಚೆನ್ನಾಗಿ ನಿಭಾಯಿಸ್ತಿದ್ದಾಳೆ. ಅವಳು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿ ಈ ಮನೆಯಲ್ಲಿ ಒಗ್ಗಟ್ಟನ್ನು ತುಂಬಿದ್ದಾಳೆ. ಅವಳು ಚಿರುಗೆ ತಾಯಿ ಮಾತ್ರ ಅಲ್ಲಮ್ಮ, ಈ ಮನೆ ಯಜಮಾನಿ ಅಂದ್ರೂ ತಪ್ಪಾಗಲ್ಲ. ಶ್ರೀಕಂಠು ತಗೊಳಪ್ಪ ಸ್ವೀಟು. ಕೇರಳ ಸಿಗಂತ ಇದೆಯಾ? ಸಂತೋಷ ಸಮಾಚಾರ ಏನು? ಅದು ನನ್ನ ಮಗಳು ದೀಪು ಇದ್ದಾಳಲ್ಲ, ಆ ತಕ್ಷತೆ ಎಲ್ಲರೂ ಬರ್ಬೇಕಪ್ಪ. ಅಣ್ಣ, ದೀಪು ಮದುವೆ ಆದ್ಮೇಲೆ ಇವತ್ತೇ ಸಂತೋಷದ ಕಳೆ ನೀವು ಮುಖದಲ್ಲಿ ನೋಡ್ತಾ ಇರೋದು. ಹೇಗಂಡ ಇಷ್ಟು ದಿನ ಏನು ಕೊಳೆನ ನೋಡ್ತಾ ಇದ್ದ? ಸರ್ ಸ್ವೀಟ್ ತಗೊಳ್ಳಿ, ನನ್ನ ಮಗಳು. ಗೊತ್ತು. ನಿಮಗೆ ಗೊತ್ತಾ ಸರ್? ಯಾರು ಹೇಳಿದ್ರು ಸರ್? ನೀನೇ ಹೇಳ್ದೆಯಲ್ಲಪ್ಪ. ನೀನು ಕೂಗಾಡ್ತಿದ್ದಿದ್ದು ಸ್ಟೇಷನ್ನಿಂದ ಆಚೆ ಕೇಳಿಸ್ತಾ ಇತ್ತು. ಅಲ್ಲ ಜಯರಮ್ಮ, ಈ ವಯಸ್ಸಿಗೆ ಅಷ್ಟೊಂದು ಯಾಕಪ್ಪ ಅರ್ಚಾಡ್ತೀಯಾ? ಅದು ಖುಷಿ ವಿಷಯ ಅಲ್ವಾ ಸರ್, ಅದಕ್ಕೆ ಎಲ್ರಿಗೂ ಕೇಳಿಸ್ಲಿ ಅಂತ ಜೋರಾಗಿ ಹೇಳ್ತಾ ಇದ್ದೆ. ಹೌದೌದು, ಕರೆಕ್ಟ್. ಖುಷಿ ವಿಚಾರನೇ ಎಲ್ಲರೂ ಜೋರಾಗಿ ಹೇಳ್ತಾರೆ. ಆದರೆ ಮಗಳು ಓಡೋಗಿರೋ ವಿಷಯದ ಮಾತ್ರ ತುಟುಕ್ ಪಿಟಕ್ಕನ್ನಲ್ಲ ಅಲ್ವೋ ಜಯರಮ್ಮ? ಸ್ವೀಟ್ ಸ್ವೀಟೇನೋ ನಂಗೆ ಇಷ್ಟನೇ, ಆದರೆ ಇವತ್ತು ಯಾಕೋ ಬೇಡ ಅನ್ನಿಸ್ತಾ ಇದೆ ಜಯರಾಮ. ಈ ವಿಷಯ ಕೇಳಿ ನಂಗೆ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾವ ವಿಷಯ ಸರ್? ಜಯರಾಮ, ಇವತ್ತು ಯಾಕೋ ಈ ನಾಲ್ಗೆಗೂ ಬಾಯಿಗೂ ಸಿಂಕೆ ಆಗ್ತಿಲ್ಲ. ತಿಂದು ಜೀರ್ಣ ಆಗಿಲ್ಲ ಅಂತ ಹೇಳೋ ಬದಲು ಏನೇನೋ ಹೇಳ್ಬಿಟ್ಟೆ. ನಿನ್ನ ಥರ ಇಲ್ಲಿ ಯಾರಿಗೆ ಬಿ ಪಿ ಶುಗರ್ ಇಲ್ವೋ ಅವ್ರಿಗೆಲ್ಲ ಸ್ವೀಟ್ ಹಂಚು. ಸರಿ ಸರ್. ಸರ್, ಹಾಗೆ ಈ ಶುಕ್ರವಾರ ರಜಾ ಬೇಕು ಸರ್. ರಜಾನ? ಯಾಕೆ? ಅವತ್ತೇ ಅಲ್ವಾ ಸರ್ ನನ್ನ ಮಗಳದ್ದು ರಿಸೆಪ್ಷನ್ ಅಂತ ಹೇಳದ್ನಲ್ಲ. ಶುಕ್ರವಾರ ಅಲ್ಲ, ಆವತ್ತು ರಜಾ ಕೊಡೋಕ್ಕಾಗಲ್ಲ. ನೀನು ಮಾಡೋ ಹಠದಿಂದ ಇವತ್ತು ನಿನಗೆ ಸಿಗ್ಬೇಕಾಗಿರೋ ಚಾನ್ಸ್ ಮಿಸ್ ಆಗಿ ಹೋಗಿದೆ ಜಾನು. ಅದು ಅಲ್ಲದೆ ಬಂದವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹೊರಟೋಯ್ತು. ನನಗೆ ಚಾನ್ಸ್ ಮಿಸ್ ಆಯ್ತು ಅನ್ನೋದಕ್ಕಿಂತ ನಿಮ್ ಮಾನ ಮರ್ಯಾದೆ ಹೋಯ್ತು ಅಂತಾನೆ ನಿಮಗೆ ಹರ್ಟ್ ಆಗಿದೆ ಅಲ್ವಾ? ಹೌದು, ನಿನಗೆ ಹೇಗ್ ಬೇಕು ಹಾಗ ಅನ್ಕೋ. ಕರ್ಸ್ದವ್ರೆಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನಿನಗೆ ನೀನು ಡಿಸೈಡ್ ಮಾಡ್ಕೊಟ್ರೆ ನಾನು ಯಾಕೆ ಕರ್ಸ್ಬೇಕು? ಕರ್ಸ್ಬೇಡಿ ಬಿಡಿ. ಓಹ್ ಶಬ್ಬಾಷ್. ಆಗಿದ್ರೆ ಇನ್ಮೇಲೆ ನಿನ್ ರೂಟ್ ನೀನೇ ನೋಡ್ಕೋತಿ ಅಂತ ಆಯ್ತು. ಹಾ, ನೋಡ್ಕೋತಿದ್ದೆ. ಅವತ್ ನಾನೇ ತಾನೇ ಮನೆ ಬಿಟ್ಟು ಹೊರಟಿದ್ದು, ನೀವೇ ಅಲ್ವಾ ನನ್ ಕಾಲ್ ಹಿಡ್ದು ತಡ್ದಿದ್ದು. ಅಂದ್ರೆ ಬಿಟ್ರೆ ಈಗ್ಲೂ ಹೋಗ್ತಿ ಅಂತ ಆಯ್ತು. ನನ್ನ ಕೆರಿಯರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲೇ ಗೊತ್ತಾಗ್ತಿದೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ. ನಂಬಿಕೆ ಇದ್ದಿದ್ದಕ್ಕೆ ಇಷ್ಟು ದಿನ ಇಲ್ಲಿದ್ದು. ಏನು ನಿನ್ ಮಾತಿನ ಅರ್ಥ? ಹಾ, ಇನ್ಮೇಲೆ ಇರಕ್ಕಾಗಲ್ಲ ಅಂತನಾ? ನನ್ನಿಂದ ನಿಮಗೆ ಕಷ್ಟ ಆಗ್ತಿದೆ ಅಂತಂದ್ರೆ ನಾನು ಇಲ್ಲಿರಲ್ಲ ಬಿಡಿ. ಆಯ್ತು ಹೋಗು, ಈಗಲೇ ಊರ್ ಬಸ್ ಹತ್ತಿಸ್ತೀನಿ, ಹೊಟ್ಟೋಗು. ನಿಮ್ಮ ಅಪ್ಪನ ಫೋನ್ ಮಾಡಿ ಹೇಳ್ತೀನಿ, ಹೋಗು. ಅರವಿಂದ್, ಏನ್ ಮಾಡ್ತಿದ್ದೀರಾ? ಯಾಕೆ ನಮ್ಮ ಅಪ್ಪನ ಕಾಲ್ ಮಾಡ್ತಿದ್ದೀರಾ? ಈಗ ತಾನೇ ಹೇಳ್ದಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ, ಇಲ್ಲಿ ಇರಕ್ಕಾಗಲ್ಲ ಅಂತ. ನೋಡ್ ಜಾನು, ನಿನ್ನನ್ನ ಎಲ್ಲಿಂದ ಕರ್ಕೊಂಡ್ ಬಂದಿದ್ನೋ ಅಲ್ಲಿಗೆ ಸೇರಿಸ್ತೀನಿ. ಫೋನ್ ಬಂತು.
ಅರವಿಂದ್ ಹೇಳಿದ್ದಾನೆ, ಫೋನ್ ರಿಂಗ್ ಆದರೂ 15 ಕೌಂಟ್ ಹೇಳೋವರೆಗೂ ಫೋನ್ ಪಿಕ್ ಮಾಡಬೇಡ ಅಂತ, ಪಿಕ್ ಮಾಡಿದ್ರು ಮಾತಾಡಬೇಡ ಅಂತ. ಓಕೆ, 1 2 ನಿಮ್ಮ ಅಪ್ಪಂಗೆ ಹೇಳ್ತೀನಿ ಬಂದು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ. ಪ್ಲೀಸ್ ಅರವಿಂದ್, ಕಾಲ್ ಕಟ್ ಮಾಡಿ ಅರವಿಂದ್. 9 10 ಇವತ್ತು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನಾನು. ಕೊಡಿ ಅರವಿಂದ್. 15 ಕಟ್ ಮಾಡ್ಬಿಟ್ನಲ್ಲ. ಏನ್ ಮಾಡ್ತಿದ್ದಾನೆ ಅವನು? ಕಾಲ್ ಕಟ್ ಆದ್ರೆ ರಿಟರ್ನ್ ಕಾಲ್ ಮಾಡ್ತೀನಿ ಅಂತ ಹೇಳ್ದ, ಮಾಡ್ತಾನೆ ಇಲ್ವಲ್ಲ. ಇರ್ಲಿ ಬಿಡು, ನಾನೇ ಮಾಡ್ತೀನಿ. ನೋಡಿ ಅಪ್ಪನೇ ಕಾಲ್ ಮಾಡ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳಿ ಅರವಿಂದ್. ಅವ್ರು ಹೇಗೋ ನನ್ನ ಮರ್ತಿರ್ತಾರೆ, ಮತ್ತೆ ಅವ್ರಿಗೆ ನೆನ್ಪು ಮಾಡ್ಬೇಕಾ? ನನಗೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅರವಿಂದ್. ಹಾಗಂತ ನಿನ್ನನ್ನು ಎಲ್ಲೆಲ್ಲೋ ಕಳ್ಸಕ್ಕಾಗಲ್ಲ ಜಾನು. ಕಾಲ್ ಕಟ್ ಆಯ್ತಲ್ಲ, ಮೋಸ್ಟ್ಲಿ ಇದು ಅವನದೇ ಪ್ಲಾನ್ ಇರಬೇಕು. ಸರಿ, ನಾನು ಎಲ್ಲೆಲ್ಲೂ ಹೋಗಲ್ಲ. ಇಲ್ಲೇ ಇರ್ತೀಯಾ? ನಿಮ್ಮ ಜೊತೆನೇ ಇರ್ತೀನಿ. ಸರಿ. ಸರ್, ನೀವೇ ಹಾಗಂದ್ರೆ ಹೇಗೆ ಸರ್? ಬೇರೆ ಯಾವುದೋ ಫಂಕ್ಷನ್ ಆಗಿದ್ದಿದ್ರೆ ನಾನು ನಿಮಗೆ ರಜಾ ಕೇಳ್ತಿರ್ಲಿಲ್ಲ. ಅವತ್ತು ನಡೀತಿರೋದು ನನ್ನ ಮಗಳದು ರಿಸೆಪ್ಷನ್ನು. ಬೀಗರು ಫೋನ್ ಮಾಡಿ ಬಂದು ಬಳಗನೆಲ್ಲ ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ ಸರ್. ನಾನೇನಾದರೂ ಹೋಗದೆ ಹೋದರೆ ಮಗಳು ದೀಪು ತುಂಬ ನೊಂದ್ಕೋತಾಳೆ, ಕಣ್ಣಲ್ಲಿ ನೀರು ಹಾಕ್ತಾಳೆ. ಅವಳು ಕಣ್ಣಲ್ಲಿ ನೀರು ಹಾಕೋದು ಒಂದೇ, ನಾನು ನಮ್ಮ ತಾಯಿನ ಅಳಿಸೋದು ಒಂದೇ. ದಯವಿಟ್ಟು ಹಾಗೆಲ್ಲ ಹೇಳಿಬಿಡಿ ಸರ್. ನಿಮ್ಮ ಕೈ ಮುಗಿತೀನಿ, ಅವತ್ತೊಂದಿನ ರಜಾ ಕೊಡಿ ಸರ್. ಕೈಯಲ್ಲ ಕಾಲಿಗೆ ಬಿದ್ರೂ ಆವತ್ತು ರಜಾ ಕೊಡೋಕ್ಕಾಗಲ್ಲ. ಅಲ್ಲ ಜಯರಾಮ, ಎಲ್ರಿಗೂ ರಿಸೆಪ್ಷನ್ಗೆ ಬನ್ನಿ ಅಂತ ಹೇಳ್ತಿದ್ಯಾ, ಆದರೆ ಬಾಯಿ ಮಾತಿಗೆ ನನ್ನನ್ನು ಕರೆದ. ಇದರಲ್ಲೇ ಗೊತ್ತಾಗುತ್ತೆ ಜಯರಾಮ ನನ್ನ ಮೇಲೆ ಎಷ್ಟು ದ್ವೇಷ ಇಟ್ಟಿದ್ಯಾ ನೀನು ಅಂತ. ಅಯ್ಯಯ್ಯೋ, ನೀವು ನನ್ನ ಹಿರಿಯ ಅಧಿಕಾರಿಗಳು, ನಾನ್ಯಾಕೆ ಸರ್ ನಿಮ್ಮ ಮೇಲೆ ದ್ವೇಷ ಸಾಧಿಸ್ಲಿ? ನೀವು ಹೇಳಿದ ಕೆಲಸ ಮಾಡೋದಷ್ಟೇ ನನ್ನ ಕರ್ತವ್ಯ. ನೀವು ಫಂಕ್ಷನ್ಗೆ ಬರ್ತೀರಾ ಅಂದರೆ ನಾನ್ಯಾಕೆ ಸರ್ ಬೇಡ ಅಂದು? ಧಾರಾಳವಾಗಿ ಬನ್ನಿ ಸರ್. ಕೇಳಿ ಕೇಳಿ ಖರ್ಚ್ಕೊಳಕ್ಕೆ ನಾನೇನು ಬೀದಿಲಿ ಹೋಗೋ ದಾಸಯ್ಯನ? ನಿಮ್ಮನ್ನು ಕರೀಲಿಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ರಜಾ ಕೊಡ್ತಾ ಇಲ್ವಾ ಸರ್? ನೋಡು ಎಷ್ಟು ಚೀಪಾಗಿ ಯೋಚನೆ ಮಾಡ್ತಿದ್ಯಾ. ನಾನು ಯಾವತ್ತೂ ನಿಂತರ ಹಾಗೆ ಸಾಧಿಸಲ್ಲ. ಅದು ಅಲ್ಲದೆ ನಾನು ನೇರವಾಗಿ ಹೇಳೋನು, ಆವತ್ತು ನಿನಗೆ ರಜೆ ಕೊಡಕ್ಕೆ ಆಗಲ್ಲ. ಸರ್, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸರ್. ಜಯರಾಮ, ಆವತ್ತು ನಮ್ಮೂರಿಗೆ ಮಿನಿಸ್ಟ್ರು ಬರ್ತಿದ್ದಾರೆ. ಅವರು ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು, ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಕಮಿಷನರ್ ಆರ್ಡರ್ ಆಗಿದೆ. ಸ್ಟೇಷನಲ್ಲಿ ಬೇರೆ ಸಿಬ್ಬಂದಿಗಳು ಇದಾರಲ್ಲ ಸರ್. ಜಯರಾಮ, ಇಲ್ಲಿ SI ನಾನಾ ನೀನಾ? ನೀವೇ ಸರ್. ಹಾಗಿದ್ರೆ ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೊಬೇಕಷ್ಟೇ. ಸರಿ. ಸ್ಟೇಷನಲ್ಲಿ ಸೀನಿಯರ್ ಇರೋದ್ರಿಂದಾಗಿ ಆವತ್ತು ಶುಕ್ರವಾರ ರಜಾ ಇಲ್ಲ. ನನಗಿಂತ ಸೀನಿಯರು ನೀವೇ ಅಲ್ವಾ ಸರ್? ನೀವಿದ್ರೆ ಸಾಕಲ್ಲ ಸರ್. ಆವತ್ತು ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಆವತ್ತು ನಾನು ರಜೆ ಹಾಕ್ತೀನಿ. ದಯವಿಟ್ಟು ಅವತ್ತೊಂದಿನ ರಜಾ ಕೊಟ್ಬಿಡಿ ಸರ್, ನಿಮಗೆ ಪುಣ್ಯ ಬರುತ್ತೆ. ನಾನು ಯಾವತ್ತೂ ಇಷ್ಟೊಂದು ಕೇಳ್ಕೊಂಡಿಲ್ಲ ಸರ್. ನನ್ನ ಮಗಳಿಗೋಸ್ಕರ ಈ ಸಣ್ಣ ಸಹಾಯ ಮಾಡಿ ಸರ್. ಹೇಳು ಮಗಳೇ. ಡ್ಯಾಡ್, ನನ್ನ ಸ್ಯಾಂಡಲ್ಸ್ ಕಿತ್ತೋಗಿದೆ. ಫಾರಿನಿಂದ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಇದು ನೀವು ಯಾರು ರೆಡಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನೀವು ಯಾರನ್ನಾದ್ರೂ ಕಳಿಸ್ಕೊಡಿ ಆದಷ್ಟು ಬೇಗ. ನೀನು ಈ ಕೆಲಸ ಒಬ್ಬರು ಮಾಡಿದ್ರೆ ನಿನಗೂ ಖುಷಿ ಆಗುತ್ತೆ. ಯಾರು ಡ್ಯಾಡ್? ಬಂದು ಹೇಳ್ತೀನಿ. ಸರಿ ಡ್ಯಾಡ್, ಆದಷ್ಟು ಬೇಗ ಕಳಿಸಿ. ಯಾಕೋ ನೀನು ಬಿಡೋ ಥರ ಕಾಣೋದಿಲ್ಲ. ಶನಿ ಹೇಗ್ಲೇ ಇರಂಗೆ ಏರಿದ್ಯಾ. ಆಯಿತು, ಒಂದು ಕೆಲಸ ಮಾಡ್ತೀಯಾ? 100 ಕೆಲಸ ಹೇಳಿ ಸರ್, ಮಾಡ್ತೀನಿ. ಒಂದು ಪರ್ಸನಲ್ ಕೆಲಸ ಇದೆ,
ಮಾಡ್ತೀಯಾ? ಸರ್ ಪರ್ಸ್ನಲ್ ಕೆಲಸ ನಾನು ಮಾಡಲ್ಲ ಅಂತ ನಿಮಗೂ ಗೊತ್ತಿದೆ. ಚೆನ್ನಾಗಿ ಗೊತ್ತು. ನೀನು ಆ ಕೆಲಸ ಮಾಡಲ್ಲ ಅಂತ ಇಡೀ ಸ್ಟೇಷನ್ಗೆ ಗೊತ್ತು. ನೀನು ಮಾಡು ಅಂತ ಹೇಳ್ತಿಲ್ಲಪ್ಪ, ನಿನ್ನ ಮಗ ಇದ್ದಾನಲ್ಲ ಅವನ ಹತ್ರ ಮಾಡಿಸೋ. ಅವನಿಂದ ನೀನು ನನ್ನ ಕೆಲಸ ಮಾಡಿಸ್ತೀಯ ಅಂದರೆ ನಿನ್ನ ರಜೆ ಬಗ್ಗೆ ಯೋಚನೆ ಮಾಡ್ತೀನಿ. ಅವ್ನು ಮಾಡೋ ಅಂಥ ಕೆಲಸ ನಮ್ಮ ಮನೆಯಲ್ಲೇ ಏನೂ ಇಲ್ಲ. ಅವನು ನೀವು ಹೇಳಿದ್ದು ಏನು ಕೆಲಸ ಮಾಡ್ತಾನೆ ಸರ್? ಓ, ನಿನ್ನ ಮನೆ ನನ್ನ ಮನೆ ಒಂದೇನಾ? ನನ್ನ ಮಗಳಿಗೆ ಒಂದು ಸಣ್ಣ ಕೆಲಸ ಆಗಬೇಕು, ಅದು ನಿನ್ನ ಮಗನಿಂದನೇ ಆಗಬೇಕು. ಏನೂ ಇಲ್ಲ, ತುಂಬ ಸಿಂಪಲ್ ಕೆಲಸ. ನಿನ್ನ ಮಗ ಅದನ್ನು ಮಾಡಿಬಿಟ್ರೆ ಆವಾಗ ನಿನ್ನ ರಜದ ಬಗ್ಗೆ ತೀರ್ಮಾನ ಮಾಡ್ತೀನಿ. ಏನಮ್ಮ, ಸಮಯ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಾ. ಆಯ್ತಾ? ರೀ ರಾಥೋಡ್, ರೌಂಡ್ಸ್ಗೆ ಹೋಗ್ಬೇಕು ಬನ್ರಿ.